ಈಸ್ ಐ ವಿ ಎಫ್ ಓನ್ಲಿ ದ ಟ್ರೀಟ್ಮೆಂಟ್ ಅಂತ ಕೇಳ್ತಾರೆ. ಖಂಡಿತವಾಗಿಲ್ಲ. ಯಾವತ್ತೂ ಅಷ್ಟೇ ಒಂದು ಕಪಲ್ಸ್ ಬಂದಾಗ ನಾವು ಕಂಪ್ಲೀಟಾಗಿ ಎವಲ್ಯೂಷನ್ ಮಾಡ್ತೀವಿ. ಅವ್ರದ್ದು ಟ್ಯೂಬ್ಸ್ ಹೇಗಿದೆ, ಮತ್ತು ಬೇಸ್ಲೈನ್ ಸ್ಕ್ಯಾನಿಂಗ್ ಮಾಡಿದಾಗ ಆ್ಯಂಟಲ್ ಫಾಲ್ಗೆ ಕೌಂಟ್ ಮಾಡ್ತೀವಿ, ನಂಬರ್ ಆಫ್ ಎಗ್ಸ್ ಹೇಗಿದೆ, ಮತ್ತು ಸೆಕೆಂಡು ಹಸ್ಬೆಂಡ್ದು ಸೆಮೆನ್ ಟೆಸ್ಟ್ ಮಾಡ್ತೀವಿ. ಇದೆಲ್ಲ ಅಬ್ಸರ್ವೇಷನ್ ಮಾಡಿ ಎಲ್ಲ ಚೆನ್ನಾಗಿದ್ದರೆ ಇವರು ನೀಡ್ ಟು ಗೋ ಫಾರ್ ಐ ವಿ ಎಫ್. ಅದು ಖಂಡಿತವಾಗಿ ಇಲ್ಲವೇ ಇಲ್ಲ. ಯಾವಾಗ ನಿಮ್ಮದು ಫರ್ಟಿಲಿಟಿ ಎಲ್ಲ ಚೆನ್ನಾಗಿದ್ದರೆ ನ್ಯಾಚುರಲ್ ಮಾತ್ರೆ ಕೊಡ್ತೀವಿ. ಫಸ್ಟು 3 to 6 months ಟೈಮ್ ಮಾಡ್ತೀವಿ. ಅದರಲ್ಲೂ ಹಾಗೆ ಅಂದರೆ ಟ್ಯೂಬಲ್ ಸ್ಟೇಟಸ್ ಚೆಕ್ ಮಾಡ್ತೀವಿ ಬೈ HSG ಆರ್ ಲ್ಯಾಪ್ರೋಸ್ಕೋಪಿ. ಅದರಲ್ಲಿ ಎಷ್ಟೊಂದು ಜನ 80% ಜನ ಕನ್ಸೀವ್ ಆಗ್ತಾರೆ. ಯಾರಿಗೆ ಐ ವಿ ಎಫ್ ಬೇಕಂದರೆ ಯಾರಿಗೆ ಕೌಂಟ್ 0 ಇರುತ್ತೆ, ತುಂಬ ಫೇಲ್ಯೂರ್ ಆಗಿ ಬಂದಿರ್ತಾರೆ, IUI ಫೇಲ್ಯೂರ್ ಆಗಿ 8 to 10 ಸೈಕಲ್ಸು ಅಥವಾ ನ್ಯಾಚುರಲ್ ಟ್ರೈ ಮಾಡಿ ಆಗದಿರೋರು, ವಯಸ್ಸು ತುಂಬ 35 and above 38-40 ಇಯರ್ಸಲ್ಲಿ ಲೋ AMH ಅಥವಾ 0 AMH ಇದ್ದಾಗ ಅವ್ರಿಗೆ ಮಾತ್ರ ಇಂಡಿಕೇಟೆಡ್ ಟ್ಯೂಬಲ್ ಬ್ಲಾಕ್ ಆಗಿತ್ತು 2 ಕಡೆ, ಅಥವಾ ಸಿವಿಯರ್ ಆಗಿ ಅಡೆಷನ್ಸ್ ಇತ್ತು, ರಿಪೀಟೆಡಾಗಿ ಸರ್ಜರಿ ಆಗಿದೆ, ಓವರಿನ್ ಸರ್ಜರಿ ಆಗಿದೆ, ಎಂಡೋಮೆಟ್ರಿಯಸ್ ಸರ್ಜರಿ ಆಗಿದೆ, ಸ್ಟೇಜ್ 4 ಎಂಡೋಮೆಟ್ರಿಯಸ್ ಆಗಿದೆ, ಅಂಥವ್ರಿಗೆ ಮಾತ್ರ ಐ ವಿ ಎಫ್ ಸಜೆಸ್ಟ್ ಮಾಡ್ತೀವಿ. ದಯವಿಟ್ಟು ನೋಡಿ, ಫರ್ಟಿಲಿಟಿಗೆ ಆಲ್ವೇಸ್ ಐ ವಿ ಎಫ್ ಅಂತಲ್ಲ. ಎಷ್ಟೊಂದು ಸಲ ಐ ವಿ ಎಫ್ ಆಗೋದು ಮುಂಚೆ 80% ಜನಕ್ಕೆ ನ್ಯಾಚುರಲ್ ಕನ್ಸೀವ್ ಆಗೋಕ್ಕೆ ಅಥವಾ ಓಲ್ಸ್ ಇಂಡಕ್ಷನ್ ಮಾಡಿ ಫಾಲಿಕ್ಯುಲರ್ ಗ್ರಾಫ್ ಮಾಡಿ ಅಥವಾ IUI ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಆಲ್ವೇಸ್ ಆ ಥರ ಮಿತ್ ಅನ್ಕೋಬೇಡಿ. ಬಂದವರಿಗೆಲ್ಲ ಐ ವಿ ಎಫ್ ಮಾಡ್ತಾರೆ ಡಾಕ್ಟ್ರು, ಯಾವತ್ತೂ ಇಲ್ಲ. ನಮ್ಮ ಕೆಲಸ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡ್ಕೊಂಡು ಐ ವಿ ಎಫ್ ಮಾಡ್ದೇನೆ ಟ್ರೈ ಮಾಡೋಕ್ಕೆ ನೋಡ್ತೀವಿ.